ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿದು ವಿಡಿಯೋ ಬಂದು ಎರಡನೇ ಪಾರ್ಟ್ 2 ವಿಡಿಯೋ ಆಗಿರ್ತದೆ. ಲಾಸ್ಟ್ ಸಂಡೇ ಇದಾಕಿದ್ದಲ್ಲ ಸ್ವಿಗ್ಗಿದು, ಸೊ ಅದ್ರದ್ದು ಕಂಟಿನ್ಯೂ ವಿಡಿಯೋ ಆಗಿರ್ತದೆ. ಸೊ ಆ್ಯಕ್ಚುಲಿ ವಿಡಿಯೋ ಲಾಂಗ್ ಆಯಿತು, ಸೊ ಪಾರ್ಟ್ 2 ಮಾಡಿದ್ದೇನೆ. ಸೊ ಅದರಲ್ಲಿ ನಿಮಗೆ ಒಂದು ಆರ್ಡ್ರಲ್ಲಿ ಲೈಕ್ ಎಷ್ಟು ಸಿಕ್ಕಿದೆ ಅಂತ ಒಂದು ಅಂದಾಜು ಸಿಕ್ಕಿದೆ. ಬಟ್ ಈ ಇದರಲ್ಲಿ ತೋರಿಸ್ತೇನೆ ಲೈಕ್ ಫುಲ್ ಎಂಡ್ ಲಾಸ್ಟಲ್ಲಿ ಎಷ್ಟು ಆರ್ಡರ್ ಸಿಕ್ಕಿದೆ ನನಗೆ, ಸೊ ಟೋಟಲ್ ಎಷ್ಟು ಅರ್ನ್ ಆಗಿದೆ, ಆ್ಯಕ್ಚುಲಿ ಸತ್ಯವ ಅಷ್ಟು ಅರ್ನ್ ಮಾಡಲಿಕ್ಕೆ ಸುಳ್ಳ, ಸೊ ಎಲ್ಲದೂ ಹೇಳಿಕೊಡ್ತೇನೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಸೊ ಪಾಪ ಮುಂದೆ ಬಂದಿದೆ ನೋಡಿ, ಯಾರ್ದಂದರೆ ಫ್ರೆಂಡ್ ಮನೆಗೆ ಬಂದಿದೆ ಅವಳು. ಗಾಯ್ಸ್, ಏನಾಯ್ತು ಅಂದರೆ ಫ್ರೆಂಡ್ ಮನೆಗೆ ಫುಡ್ ಡೆಲಿವರಿ ಕೊಡ್ಲಿಕ್ಕೆ ಹೋಗಿದೆ. ಸೊ ಮೊನ್ನೆಯಿಂದ ಪಾಸ್ಪೋರ್ಟ್ ಅಪ್ಲೈ ಮಾಡಲಿಕ್ಕೆ ಹೇಳ್ತಿದ್ದಾಳೆ. ಸೊ ನಾನು ಬಿಸಿ ಇದೆ, ಮಾಡಲಿಲ್ಲ. ಸೊ ಇವತ್ತು ಸಿಕ್ಕಿದಾರ, ಅಲ್ಲೇ ಕೂರಿಸ್ಕೊಂಡು ಅಪ್ಲೈ ಮಾಡ್ತಿದ್ದಾಳೆ. ಸೊ ಮತ್ತು 3 ಗಂಟೆ ಆಗಿದೆ, ಆರ್ಡರ್ ಸಹ ಇರಲಿಲ್ಲ. ಸೊ ನಾನು ಪಟ್ಟ ಅಪ್ಲೈ ಮಾಡಿ ಕೊಟ್ಟೆ. ಸೊ ಅಪ್ಲೈ ಆಗಿದೆ. ಸೊ ಯಾರಿಗಾದರೂ ಅಪ್ಲೈ ಮಾಡೋ ಫುಲ್ ಡೀಟೇಲ್ ವಿಡಿಯೋ ಬೇಕಿದ್ದರೆ ಪಾಸ್ಪೋರ್ಟು, ಸೊ ಕಮೆಂಟ್ ಮಾಡಿ. ತುಂಬ ಜನರು ಕಮೆಂಟ್ ಬಂದರೆ ಸೊ ಅದರ ಫುಲ್ ಡೀಟೇಲ್ ವಿಡಿಯೋ ಮಾಡಿ ಹಾಕ್ತೇನೆ. ಪಾಸ್ಪೋರ್ಟ್ ಹೇಗೆ ಅಪ್ಲೈ ಮಾಡ್ಬೋದು ಅಂತ, ಲೈಕ್ ನೀವೇ ಮನೇಲಿ ಮಾಡ್ಬೋದು. Nice. चलने का ताकत नहीं है। क्या सो रहा है? आप भी ठीक है। बड़ा रुक नहीं तो मारेगा मैं अभी भोसड़ी के। वही है। अब पैसे इससे ले लेते हैं। ಗೈಸ್, ಯಾರೋ ಅಲ್ಲಿಬ್ಬರು ಉಟ್ಕೊ ಬಂದು ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಲೋಕಲ್ಸ್ ಒಂದು ಕ್ಲಾಸ್ ತಗೊಂಡಿದ್ದಾರೆ. ಗೈಸ್, ಮಿಸ್ಟೇಕ್ ಆಯಿತು. ಪ್ರಥಮ್ ಅಬೋರ್ಡ್ ಮತ್ತು ಪ್ರಥಮ್ ಪ್ರೈಡ್ ಎರಡು ಇತ್ತಂತೆ. ಪ್ರಥಮ್ ಅಬೋರ್ಡಿಗೆ ಬಂದಿದೆ, ಪ್ರಥಮ್ ಪ್ರೈಡಿಗೆ ಹೋಗ್ಬೇಕು ಆ ಬಿಲ್ಡಿಂಗ್. ಸೊ ಗಾಯ್ಸ್, ಈಗ ಅರೇಬಿಯನ್ ಟೇಸ್ಟ್ ಇದೊಂದು ಪಿಕಪ್ ಮಾಡಿದೆ. ಆ್ಯಕ್ಚುಲಿ ನನ್ನ ಡಿಸ್ಟೆನ್ಸ್ ನೋಡಿಲ್ಲ. ಇದು ತುಂಬ ದೂರ ಉಂಟು, 700 ಕಿಲೋಮೀಟ್ರ್ ಉಂಟು ಇಲ್ಲಿಂದ. ಪರಂಗರಪಾಡಿ ಅಂತ, ಅದು ಬ್ರಹ್ಮಗಿರಿಯಿಂದ ಮುಂದಿಬೆಟ್ಟಿಂದ ಲೆಫ್ಟ್ ತಗೊಂಡು ಚಿಕ್ಕಪಾಡಿ ಹೋಗಿ ಅಲ್ಲಿಂದ ಕೊರಂಗರಪಾಡಿ ಹೋಗ್ಬೇಕು. ನನಗೆ ಆ ಪ್ಲೇಸ್ ಒಂಥರ ಬೂಲ್ಬುಲೆ ಕಂಡಾಗೆ, ಹೋಗಿದ್ರೆ ಬರ್ಲಿಕ್ಕೆ ಗೊತ್ತಾಗೋದಿಲ್ಲ ಆ ಥರ ಪ್ಲೇಸ್. ಮತ್ತೆ ನೋಡಿದರೆ ಆಚೆ ಹೋಗಿಲ್ಲ. ಇದು ಕ್ಲಿಯರ್ಲಿ ಅಕ್ಸೆಪ್ಟ್ ಮಾಡಿ ಆಯಿತು. ಏನು ಆರ್ಡರ್ ಸಿಗಲ್ಲ. ವಾಪಸ್ ಅಲ್ಲಿಂದನೇ ಉಡುಪಿ ಸೈಡ್ ಹೋಗಿ ಬರಬೇಕು. ಉಡುಪಿಯಿಂದ ಆರ್ಡರ್ ಸಿಗ್ಬೋದು. ಗೈಸ್, ವೆದರ್ ಚೆಕ್ ಮಾಡಿ, ಸೈಕಲ್ವಾ ಸಖತ್ ವೆದರ್ ಮಾತ್ರ. ಬೆಳಗ್ಗೆ ಬಿಡಿ 3 ಸ್ವಿಂಗ್ ಆತಿ ಇರುತ್ತೆ ವೆದರಿಗೆ. ಈಗ ನೋಡಿ ಆ ವೆದರ್, ಆ ಕ್ಲೌಡ್ಸ್ ನೋಡಿ, ವಾ ನೋಡಿ ಗೈಸ್. ಹುಡುಗರ ಸಂಘ ಹೆಚ್ಚಾಗಿದೆ. ಕುಡಿ ವಿಷಯ ಬಂದು ನೋಡೋದಾಗೆ ಬಿಡ್ತಾರೆ. ಈಗ ವಾಪಸ್ ವೆದರ್ ನೋಡಿ, ಮೋಡ ಹಬ್ಬ ಪರಿಸ್ಥಿತಿಗೆ ಇದು ವೆದರ್ ಪುರ್ಸೋದಿಂದ ಚೇಂಜ್ ಆಗ್ಬೋದು. ಗೈಸ್, ಈಗೊಂದು ಆರ್ಡ್ರ್ ಬಂದಿತ್ತು. ನಾನು ಎಷ್ಟು ದೂರ ಅಂತ ನೋಡಿಲ್ಲ, ಅಕ್ಸೆಪ್ಟ್ ಮಾಡಿದ್ದೆ. ಆಮೇಲೆ ನೋಡೋತ್ತಿಗೆ ಅದು 10 ಕಿಲೋಮೀಟರ್ ಕಟ್ಪಾಡಿಗಿಂತ ಮುಂದೆ ಹೋಗ್ಬೇಕು. ಮತ್ತು ಬೈಕ್ ಇಶ್ಯೂ ಅಂತ ಕ್ಯಾನ್ಸಲ್ ಮಾಡ್ತೀವಿ. ತುಂಬ ದೂರ ಹೋಗ್ಬೇಕಲ್ಲ. ಹಸು ಆಗ್ತದೆ. ಮೇನ್ 4:30 ಅಂತ ಬಂತು. ಊಟ ಮಾಡಲಿಲ್ಲ, ಬೆಳಗ್ಗೆ 9 ಗಂಟೆ ಜನಿಸಿದ್ರು. ರಾಮ ಒಂದು ಆರ್ಡ್ರ್ ಬಂತು, ಹತ್ರನೇ ಉಂಟಿದು. ಸೊ ಡೆಲಿವರಿ ಮಾಡಿ ಹೋಗ್ತೇನೆ. ಮತ್ತೊಂದು ಆರ್ಡ್ರ್ ಬಂದಿದೆ ನೋಡಿ, ಉಡುಪಿಯಿಂದ ಕಾಪುಗೆ 100 ರೂಪೀಸ್ ಅಂತೆ. ಹಾಂ, ಮೇನ್ ಫಸ್ಟ್ ಆಫ್ ಆಲ್ ನಾವು ಊಟ ಮಾಡಲ್ಲ, ನನಗೆ ಹಸು ಆಗ್ತಿತ್ತು. ಗಂಟೆ 5 ಆತ ಬಂತು. ಸೊ ರಿಜೆಕ್ಟ್ ಮಾಡ್ತೇನೆ, ಲೈಕ್ ಬೇರೆ ಯಾರಿಗಾದ್ರು ಸಿಕ್ಕದೆ ಸೊ ಡೆಲಿವರಿ ಮಾಡ್ತಾರೆ, ಇಶ್ಯೂ ಇಲ್ಲ. ನಾನಲ್ಲ ಮತ್ತೊಬ್ಬರು ಅಂತ. ಸೊ Attention partner, not accepting this order will lead to penalty and loss of daily incentive. ಗೈಸ್, ವೆದರ್ ನೋಡಿ. ಈಗ
ರೈನ್ ಕೋಟ್ ಹಾಕೊಂಡ್ರೆ ಬಿಸಿಲಿರ್ತದೆ, ರೈನ್ ಕೋಟ್ ತೆಗೆದ್ರೆ ಮಳೆ ಬರ್ತದೆ. ಎಂತ ಮಾಡೋದು? ಆ್ಯಕ್ಚುಲಿ ನೋಡಿ, ಈಗ ಒಂದು ಆಟೋ ರಿಜೆಕ್ಟ್ ಮಾಡಿದೆ. ಹಂಗೆ ನಾರ್ಮಲಿ ಹಾಗೆ ಉಡುಪಿ ಸೈಡ್ ಬಂದರೆ ಅದೇ ಇಶ್ಯೂ. ಒಂದು ಲಾಂಗ್ ಕಳಿಸ್ತಾರೆ. ಲಾಂಗ್ ಕಳಿಸಿದ್ದು ಅಷ್ಟು ವರ್ತಿರೋದಿಲ್ಲ ಅಮೌಂಟು ಡೆಲಿವರಿದು. ಮತ್ತು ಟೈಮ್ ಸಹ ವೇಸ್ಟ್. ಅಲ್ಲಿ ಹೋಗಿ ಬರೋದ್ರೊಳಗೆ ಇಲ್ಲಿ ಮಣಿಪಾಲಾಗಿದ್ದರೆ ಒಂದು 3 ಆರ್ಡ್ರ್ ಮಾಡ್ಬೋದು. ಸೊ ಮಣಿಪಾಲ್ ಸೈಡ್ ಇರಲಿಕ್ಕೆ ಪ್ರಿಫರ್ ಮಾಡ್ತೇನೆ ನಾನು ಉಡುಪಿಗಿಂತ ಹೆಚ್ಚು. ಸೊ ಈಗ ಉಡುಪಿ ಬಂದರೆ ಇಲ್ಲಿ ಸಿಕ್ಕಾಬೀಳ್ತೇನೆ. ಆಗ ಒಂದು ಚಿತ್ತುಪಾಡಿ ಬಂದರೆ 3 ಸಾವಿರ ಚಿತ್ತುಪಾಡಿಗೆ ಕಳಿಸಿದ್ರು ಅಂತ. ಸೊ ಈಗ ಉಡುಪಿಯಿಂದ ಮಣಿಪಾಲಿಗೆ ಆರ್ಡ್ರ್ ಸಿಕ್ಕಿದ್ರೆ ಬೆಸ್ಟು. ನೋಡು, ಒಂದು ಆರ್ಡ್ರ್ ಸಿಕ್ತು ಎಲ್ಲಿಗಂತ. ಉಡುಪಿ ಮಣಿಪಾಲ್ ಸೈಡ್ ಸಿಕ್ಕಿದ್ರೆ ಅಲ್ಲೇ ಫಿಕ್ಸ್ ಆಗ್ತದೆ. ಇಂಡಿಯನ್ ಸ್ವೀಟ್ ಅವರಿಂದ ಆರ್ಡ್ರ್ ಬಂತು ಉಡುಪಿ. ಸೊ ಮಣಿಪಾಲಕ್ಕೆ ಆರ್ಡ್ರ್ ಇದು. ಸೀದಾ ಮಣಿಪಾಲಕ್ಕೆ ಹೋಗಿ ಎಂಥವ್ರು ತಿಂತೆ. 5 ಆಯ್ತು. ಸೊ ಐಸ್ ಒಡಿಸ್ಸಿಗೆ ಬಂದೆ. ಹೊಸ ಬಿಲ್ಡಿಂಗ್ ಆಯ್ತಲ್ಲ ಮಣಿಪಾಲಲ್ಲಿ. ಫಸ್ಟ್ ಟೈಮ್ ಒಡಿಸ್ಸಿ ಒಳಗೆ ಬಂದಿದೆ. ಸೊ ಇದು ಮಣಿಪಾಲ್ ಎಮರಾಲ್ಡ್. ಬಂದೆ, ಡೆಲಿವರಿ ಮಾಡಿ ಎಂಥವ್ರು ಸಣ್ಣ ತಿನ್ಬಾ ಅನ್ಕೊಂಡೆ. ಆಗಲೇ ಆರ್ಡ್ರ್ ಬಂತು. ಆರ್ಡ್ರ್ ಬಂದ ವಿಷಯ ಇಲ್ಲ, ಆರ್ಡ್ರ್ ರೆಡಿ ಟೈಮ್ ತಗೊಳ್ತಲ್ಲ, ಆ ಗ್ಯಾಪಲ್ಲಿ ತಿನ್ಬೋದು. ಬಟ್ ಇದು ಆಲ್ರೆಡಿ ರೆಡಿ ಉಂಟು. ಸೊ ಈ ಡೆಲಿವರಿ ಮಾಡಿ ಆಮೇಲೆ ತಿನ್ನುವ ಎಂಥವ್ರು. ಈಗ ಬಾರ್ಬಿಕ್ಯೂನೇಷನ್ ಇದು ಫುಡ್ ಪಿಕಪ್ ಮಾಡಿದೆ. ಮತ್ತು ಯಾರಿಗೆಲ್ಲ ಇನ್ಸ್ಟಾಮಾರ್ಟ್ ಗೊತ್ತಿಲ್ಲ ನೋಡಿ, ಇನ್ಸ್ಟಾಮಾರ್ಟ್ ಇಲ್ಲೇ ಇರೋದು. ಮುಂದೆ ಮಾತ್ರ ಈಗ ನೆನೆಸ್ಕೊಂಡು ಮಸಾಲೆ ಪುರಿ ತಿನ್ಲಿಕ್ಕೆ ಬಂದೆ. ಆ್ಯಕ್ಚುಲಿ ಉಡುಪಿ ಸೈಡ್ ಹೋಗಿ ಇದೆ, ಕಂಟಿನ್ಯೂ 3 ಆರ್ಡ್ರ್ ಬಂತು. 3 ಆರ್ಡರ್ ಸಹ ದೂರ, ಉದ್ಯಾವರ, ಕಟ್ಪಾಡಿ ಆಚೆ ಸೈಡ್ ದೂರ ಇದ್ದಿತ್ತು. ಸೊ 6 ಆಗ್ತಾ ಬಂದೆ, ಅಂತ ತಿನ್ನಲಿಲ್ಲ, ಹಸು ಆಗ್ತಿತ್ತು. ಸೊ ಎಲ್ಲ ಲಾಂಗ್ ಆರ್ಡರ್ಸ್ ಎಲ್ಲ 100 ರೂಪೀಸ್ ಇತ್ತು. ಸೊ 3 ಸಹ ಕ್ಯಾನ್ಸಲ್ ಮಾಡಿದೆ. ಡ್ಯೂಟಿ ಆಫ್ ಮಾಡಿ ಈಗ ಮಣಿಪಾಲ್ ಹೋಗಿ ಆನ್ ಮಾಡು ಅಂತ. ಸೊ ಅಲ್ಲಿ MJ ಮಾತ್ರ ನಿಲ್ಲಿಸ್ಕೊಂಡು ಮಸಾಲೆ ಪುರಿ ತಿಂತೆ, ಆಮೇಲೆ ಹೋಗುವ. ಗೈಸ್, ಇಲ್ಲಿ ಮಸಾಲೆ ಪುರಿ ತಿಂದೆ, ಅಡ್ಡಿಲ್ಲ. ಆಮೇಲೆ ರೇಟ್ಗೆ ಏನು ಮಾಡಿ ಆಯ್ತು, 50 ರೂಪೀಸ್ ಅಂತೆ. 50 ರೂಪೀಸ್ ಅಷ್ಟು ಬರ್ತಿರಲಿಲ್ಲ ಗೈಸ್. ಎಂತ ಮಾಡಲಿಕ್ಕಿಲ್ಲ, ಹಸು ಆಗ್ತಿತ್ತು. ಸೊ ಅದಾಗ ಎಂಥದ್ದು ತಿನ್ಕೆ ಆಯ್ತು. ಸರಿ, ಈಗ ಮಣಿಪಾಲಿ ಹೋಗಿ ಡ್ಯೂಟಿ ಆನ್ ಮಾಡು. ಈ ಶಾಪ್ ಜಸ್ಟ್ ಜ್ಯೂಸ್ ಅಂತ, ನಿಮ್ಗೆ ಮತ್ತೊಂದು ಶಾಪ್ ತೋರಿಸ್ತೇನೆ ಈಗ ಕಾಣಿ. ಆ ಶಾಪ್ ಇವಾಗಿತ್ತು ಮಿಸ್ ಈ ಶಾಪಿಗೆ ಬಂದೆ. ನಿಮ್ಗೆ ಮತ್ತೊಂದು ಶಾಪ್ ಕಾಣ್ತೇನೆ, ನಿಮಗೆ ಕನ್ಫ್ಯೂಸ್ ಅದು ಕಾಣಿ. ಇದು ಕಾಣಿ ಜಸ್ಟ್ ಜ್ಯೂಸ್ ಗೈಸ್. ಕಂಡ್ರಿ ಅಲ್ಲ ಅದೆರಡು ಜ್ಯೂಸ್ ಶಾಪ್. ಒಂದು ಜಸ್ಟ್ ಜ್ಯೂಸ್ ಅಂತ, ಇನ್ನೊಂದು ಜಸ್ಟ್ ಜ್ಯೂಸ್ ಅಂತೆ. ನಾರ್ಮಲಿ ಲೊಕೇಶನ್ ಇರ್ತದೆ, ಬಟ್ ಲೈಕ್ ನಮಗೆ ಶಾಪ್ ಎಷ್ಟು ಗೊತ್ತಿರುತ್ತಲ್ಲ. ಸೊ ಅದು ಕನ್ಕೊಂಡು ಸೀದಾ ಹೋಗ್ತದೆ ಬ್ಲೈಂಡಿ. ಆಮೇಲೆ ಈಗ ಮತ್ತೆ ಅದೆಲ್ಲ ಇದೆಲ್ಲ ಮಾರಿ ಮಿಸ್ ಆಯಿತು. ಇಲ್ಲಿ ಯಾಕೆ ಉಂಟಾಡೋದು ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ ಈ ಥರ ಒಂದು ಹೇಳ್ತಾರೆ. दिया हुआ है, हम लोग जैसे होगा तो बताएंगे आपको. होगा तो बताएंगे भाई साहब, रेडी देंगे, वही दूंगा. वेट करो. ಗೈಸ್, ಒಂದು ಆರ್ಡ್ರ್ ಬಂದಿತ್ತು ಡಿಶಸ್ಸಿಂದ. ಶಾರ್ಮ ಕಂಡು ಹಂಗೆ ತಿಂಬ ಆಸೆ ಆಯಿತು. ಸೊ ಒಂದು ಶಾರ್ಮ ತಿಂತು ಆತ ಅಂತ. ಯಾರ್ದು ಆರ್ಡ್ರ್ ಗೊತ್ತಿಲ್ಲ ಇದು ಉಡುಪಿಗೆ. ಸೊ ಆರ್ಡ್ರ್ ಮಾಡಿದ್ರೆ ವೀಡಿಯೋ ಕಾಣ್ತಿದ್ರೆ ಬೈಬೇಡಿ, 5 ನಿಮಿಷದ ಮತ್ತೆ 5 ನಿಮಿಷ ತಿನ್ಕೊಂಡು ಹೊರಡ್ತಾಯ್ತಾ. ನೆಕ್ಸ್ಟ್ ಆರ್ಡರ್ ಬಂದು ದರ್ಜಾ ಡೇ ಬಾರಲ್ಲಿ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋಕ್ಕೆ. ಸೊ ಎಲ್ಲಿ ಡ್ರಾಪ್ ಅಂತ, ಇಲ್ಲೇ ಮಣಿಪಾಲ್ದಾಗೆ ಡ್ರಾಪು. ಸೊ ಇದನ್ನು ಡ್ರಾಪ್ ಮಾಡಿ ಬರ್ತಾಯ್ತಾ ಗಾಯ್ಸ್. ಫೋಟೋಶೀಲ್ದ ಪಿಕಪ್ ಬಂದು ಪಿಕಪ್ ಮಾಡ್ತಾ ಹೋದೆ. ಕೆನರಾ ಮಾಲಲ್ಲಿ ಜನ ನೋಡಿ ಗಾಯ್ಸ್, ಫುಲ್ ಜನ ಆಯಿತು ಸಂಜೆ ಹೊತ್ತಿಗೆ ಗಾಯ್ಸ್. 7 ಆಯಿತು, 8 ಮತ್ತು ಇನ್ನೊಂದು 2 ಗಂಟೆ ಮಾಡ್ತೇನೆ. ಮತ್ತು ಆಫೀಸಿಗೆ ಹೋಗ್ತಿತ್ತಲ್ಲ, ಸೊ ಬೇಗ ಆಯ್ತು. ಮತ್ತು ಸ್ವಲ್ಪ ವೇಟಿಂಗ್ ಇತ್ತು, ಅದಕ್ಕೋಸ್ಕರ ಬೇಗ ಅಪ್ಪ. ಸೊ ಒಂದು 9 ಗಂಟೆಗೆ ಎಷ್ಟು ಹತ್ಕಮ್ಮ. ಇದು ಕುರಿಯರ್ ಪಾಯಿಂಟ್ 12 ಇದ್ದೇನೆ ಈಗ. ಮಾಯದು ಕುರಿಯರ್ ಪಾಯಿಂಟು. ನಾರ್ಮಲಿ ಎಲ್ಲ ಪಾರ್ಸಲ್ ಇಲ್ಲೇ ಬರ್ತದೆ.
ಇಲ್ಲಿ ಅಂದಮೇಲೆ ಕಾಲ್ ಮಾಡ್ರೆ 5-10 ನಿಮಿಷ ತಗೊಂತಾರೆ ಈ ಕಾಲೇಜ್ ಮಕ್ಕಳೆಲ್ಲ. ನಾನು ಅದಕ್ಕೆ ಎಲ್ಲಿಂದ ಪಿಕಪ್ ಮಾಡ್ತೇವೆ ಶಾಪಿಂದ, ಅಲ್ಲಿಂದನೇ ಫೋನ್ ಮಾಡ್ತೇವೆ. ಇದನ್ನು ನೋಡ್ರಿ ಕಾಣಿ, 0.2 ಕಿಲೋಮೀಟರ್, 100 ರುಪೀಸ್ ನಡ್ಕೊಂಡೋಗಿ ಡೆಲಿವರಿ ಮಾಡ್ತೀವಿ ಕಾಣಿ. ಈ ಆರ್ಡರ್ ನಡ್ಕೊಂಡು ಡೆಲಿವರಿ ಮಾಡ್ತೇವೆ. ಅದೇ ಬಿಲ್ಡಿಂಗಲ್ಲಿದ್ದೆ, ಅದ್ರ ಹತ್ರದ ಬಿಲ್ಡಿಂಗಲ್ಲಿ ಶಾಪ್ ಇತ್ತು. ಇದೆಂತಿಲ್ಲ, ಎಂತ ಗ್ರೌಂಡ್ ಫ್ಲೋರಿಂದ ತಗೊಂಡೋಗಿ 5th ಫ್ಲೋರಿಗೆ ಕೊಟ್ಟಂಗಿತ್ತು ಅಷ್ಟೇ ಡೆಲಿವರಿ. ಇಲ್ಲಿ ಬುಡೇಶ್ವರ ಇಲ್ಲಿ ಪಿಕಪ್ ಮಾಡಿದೆ ಕಾಣಿ, ದೂರ ಆಯ್ತು ಕಾಣಿ. ಹಿಂಗೆ ನಡ್ಕೋಬೋದು. ಆರ್ಡರ್ ಪಿಕಪ್ ಆಯ್ತು. ಓಕೆ, ಆರ್ಡರ್ ಪಿಕಪ್ ಆದ ಆರ್ಡ್ರನ್ನ ಹಿಂಗೆ ನಡ್ಕೊಂಡೋಗಿ ಇಲ್ಲಿ ತಗೋತಾರ ಒಳಗಡೆ. ಇದೇ ಬಿಲ್ಡಿಂಗ್, ಇಲ್ಲಿ ಡೆಲಿವರಿ ಮಾಡೋದು. ಗೈಸ್, ಈ ಆರ್ಡ್ರ್ ಕಂಡ್ರಲ್ಲ, ಎಂತ ಇಲ್ಲ, ನಡ್ಕೊ ಇಲ್ಲಿ ಬಂದು ಡೆಲಿವರಿ ಮಾಡೋದು. ಪೆಟ್ರೋಲ್ ಖರ್ಚಿಲ್ಲ, ಎಂತ ಇಲ್ಲ. ಇದು ನೆಟ್ ಪ್ರಾಫಿಟ್. ಇದು ಗೈಸ್ ಇಲ್ಲಿ ಕಾಣಿ, ಒಂದು ಕ್ಲೌಡ್ ಕಿಚನ್, ಇಷ್ಟಪ್ಪ ಹೆಸರು, ಎಲ್ಲದು ಒಂದೇ ಕಡೆ ಮಾಡೋದು. ಎಲ್ಲ ಕಾಯ್ದಿದ್ರು ಕಾಣಿ, ಅರ್ಧ ಗಂಟೆ ಐತೇನ ಪಾಪ ಎಲ್ಲ ಕಾದು ಕಾದು. ಅಷ್ಟಪ್ಪ ಆರ್ಡರ್ ಸ್ಪೆಂಡಿಂಗ್ ಎಲ್ಲದು ಒಂದೇ ಕಡೆ ಇಟ್ಕೊಂಡಿದ್ರು. ಎಲ್ಲರೂ ಅರ್ಧ ಗಂಟೆ ಕಾದು ಕಾದು ಸುಮ್ಮನೆ ದಂಡ ಕಾಯ್ತಿತ್ತು. ರೈಸ್ ಮಲ್ಟಿ ಆರ್ಡರ್ ಸಿಕ್ಕಿತ್ತು. ಒಂದು ಆರ್ಡರ್ ಬಂತು, ಒಂದು ಆರ್ಡರ್ಗೆ 20 ನಿಮಿಷ ವೆಯ್ಟ್ ಮಾಡಿದೆ. ಎರಡನೇ ಆರ್ಡರ್ 4 ನಿಮಿಷ ಐತಿ ವೆಯ್ಟ್ ಮಾಡಿ. ಅಲ್ಲಿ ಸ್ವಲ್ಪಷ್ಟು ಆರ್ಡರ್ ಇಲ್ಲ, ಒಬ್ಬನೇ ಮಾಡ್ತಿದ್ದಪ್ಪ. ಈ ಟೈಮಿಗೆ ಇವನು ಕರಿಬೇಕು, ರಾಹುಲ ಬಂದು ಅಲ್ಲಾಡ್ಸಪ್ಪ, ರಾಹುಲ ಒಗ್ಗರಣೆ ಹಾಕಪ್ಪ. ಇದಕ್ಕೆ ರಾಹುಲನೇ ಬೇಕೇದು. ರಾಹುಲ ಇಲ್ಲಿ ಬಂದು ಅಲ್ಲಾಡ್ಸಪ್ಪ, ಸ್ವಲ್ಪ ಟೊಮೊಟೊ ಹಾಕು ರಾಹುಲ. ರಾಹುಲ ಈಗ ಇದನ್ನು ರುಬ್ಬಲು ಕೊಡು ರಾಹುಲ. ಗೈಸ್, ಬಸಿಲ್ ಕೆಫೆಯಿಂದ 2 ಮಲ್ಟಿ ಆರ್ಡರ್ ಸಿಕ್ತು. 8:45 ಆಯ್ತು. ಇನ್ನು ಒಂದು ಮಣಿಪಾಲ ಹತ್ರ ಡ್ರಾಪ್, ಇನ್ನೊಂದು ಉಡುಪಿಗೆ. ಸೊ ಅದು ಕೊಡ್ಕೊಂಡು ಉಡುಪಿಗೆ ಒಂದು ಡೆಲಿವರಿ ಕೊಡ್ಕೊಂಡು 2 ಡೆಲಿವರಿ ಮಾಡಿ ಮತ್ತು ಮನೆ ವಾಪ 9 ಆಯ್ತಲ್ಲ. ಮತ್ತು ನಾಳೆ ಆಫೀಸಿಗೆ ಹೋಯ್ಕೆ ಮತ್ತು ಸ್ವಲ್ಪ ಎಡಿಟಿಂಗ್ಸ್ ಆಯ್ತು. ಇಲ್ಲಿಂದ ಮನೆ ವಾಪು 1 ಗಂಟೆ ಬೇಕು ನಂಗೆ. ಅದರಲ್ಲಿ 9:03 ಆಯ್ತು. ಸೊ ಡ್ಯೂಟಿ ಆಫ್ ಮಾಡಿದೆ. ಇನ್ನೂ 1 ಗಂಟೆ 9 ಆಯ್ತಲ್ಲ, 10 11 ಐಕೌಂಟು ಒಂದು 5-6 ಆರ್ಡ್ರ್ ಮಾಡ್ಲಾಕ ಆರಾಮ್ಸೆ. ಬಟ್ ಬೇಡ, ನಾಳೆ ಆಫೀಸ್ ಹೋಗ್ಬೇಕಲ್ಲ. ಸೊ 9 ಆಯ್ತು, ಮನೆ ವಾಪ 1 ಗಂಟೆ ಬೇಕು. ಸೊ ಹಪ್ಪ, ಸೊ ಇವತ್ತು ಬಂದು ವಿಷಯ ಹೇಳ್ತಿರ್ತಾರೆ. ಟೋಟಲ್ ನಾನು ಎಷ್ಟು 20-25 ಆರ್ಡ್ರ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದು. ಟೋಟಲ್ ನಂಗೆ ಆರ್ಡ್ರ್ ಆಗಿದ್ದು 34 ಆರ್ಡ್ರ್ ಆಗಿದೆ. ಟೋಟಲ್ 9 ಗಂಟೆ ಕೆಲಸ ಮಾಡಿದೆ. ಹೇಳ್ತೆ ಕಣಿಗೆ ಎಷ್ಟಾಯ್ತಂತ, ಒಂದಿನಗೆ ಎಷ್ಟು ದುಡಿಬೋದಂತ. 34 ಆರ್ಡ್ರು 9 ಗಂಟೆ ಕೆಲಸ ಮಾಡಿ ನಾನು ಇವತ್ತು ದೊಡ್ಡದ್ದು ತೋರಿಸ್ತೇನೆ. ಟಂಟಣ 3 ತೋರಿಸುವ, 3 2 1 ಟಂಟಣ ಕಾಣಿ, 3,320 ರೂಪಾಯಿ. 9 ಗಂಟೆ ಕೆಲಸ ಮಾಡಿದ್ದು 34 ಆರ್ಡ್ರ್. ಸೊ ಒಂದು ದಿನದಲ್ಲಿ 3,300 ಚಿಲ್ಲರೆ ದುಡಿದೆ. ಹಾಗೆ ಲೆಕ್ಕ ಹಾಕಿ ಒಂದು ತಿಂಗಳಲ್ಲಿ ಎಷ್ಟಾಗ್ತದೆ? 99,000 ಚಿಲ್ಲರೆ ಆಯ್ತು. ಅಪ್ರಾಕ್ಸ್ 1 ಲಕ್ಷ ಇಟ್ಕೊಂಡು ಒಂದೊಂದು ಗಂಟೆ ಕೆಲಸ ಮಾಡಿದ್ರೆ. ಸೊ ಇಷ್ಟು ಒಂದಿನ ದುಡಿಯೋಕೆ ನನ್ನ ಇವತ್ತಿನ ಪ್ರೂಫ್ ಪ್ರಕಾರ. ಓಕೆ, ನಾ ಇಷ್ಟಿಗೆ ಆ್ಯಕ್ಚುಲಿ ವಿಡಿಯೋ ಮುಗಿಸ್ಬೋದು. ಬಟ್ ನಾ ಇವತ್ತು ನಿಮಗೆ ಸತ್ಯ ಫ್ಯಾಕ್ಟ್ ಹೇಳಿಗೆ ಬರ್ತಿದ್ದೆ ಇದ್ರ ಬಗ್ಗೆ. ಸೊ ಆ್ಯಕ್ಚುಲಿ ಇಷ್ಟೊಂದು ದುಡಿಲಿಕ್ಕೆ ಆಗೋದಿಲ್ಲ, ಲೈಕ್ ನಾರ್ಮಲ್ ಕೆಲಸ ಮಾಡಿದರೆ. ಇದು ಇಷ್ಟು ದುಡ್ದಿದೆ ಯಾಕಂದರೆ ನಾನು ಎಷ್ಟೋ ದಿನ ಬಿಟ್ಟು, ಒಂದು 2-3 ತಿಂಗಳು ಬಿಟ್ಟು ನೀವು ಸ್ವಿಗ್ಗಿ ಮಾಡ್ತೀವಿ, 2-3 ತಿಂಗಳು ರಜೆ ಹಾಕಿ ವರ್ಕೇ ಮಾಡಲಿಲ್ಲ. ಆಮೇಲೆ ಎಷ್ಟು ಒಂದಿನ ಬಂದರೆ ನಿಮ್ಗೊಂದು ಆರ್ಡ್ರಿಗೆ ಅಪ್ರಾಕ್ಸ್ 80ರಿಂದ 100 ಕೊಡ್ತಾರೆ, ಲೈಕ್ ರೈನಲ್ಲಿ ಇದ್ದರೆ. ಸೊ ಅವತ್ತು ಮಾತ್ರ ನಿಮಗೆ ಇಷ್ಟು ದುಡಿಯೋಕ್ಕಾಗ್ತದೆ. ಇನ್ನು ನಾಳೆಯಿಂದ ನನಗೆ ಒಂದು ಆರ್ಡ್ರಿಗೆ 20 ರೂಪಾಯಿ ಬರ್ಬೋದು. ಅಂದರೆ
ಒಂದು ದಿನಗಿನ ಹೆಚ್ಚು ಅಂದರೆ 1,000-1,200 ರೂಪಾಯಿ ಮಾಡ್ಲಿಕ್ಕೆ ಅಷ್ಟೇ. ಇಷ್ಟೆಲ್ಲ ಮಾಡೋಕ್ಕಾಗ್ತಿಲ್ಲ. ಮತ್ತು ನಾನು 3,000 ದುಡ್ಡೆ ಒಂದು ದಿನಕ್ಕೆ. ಸೊ ಅದನ್ನು ನಂಬ್ಕೊಂಡೆಲ್ಲ ಮಣಿಪಾಲ್ ಬಪ್ಪು ಕೊಯ್ಬೇಡಿ. ಓಕೆ, ಇದು ರಿಯಾಲಿಟಿ ಹೇಳ್ತೆ. ಇದು ಒಂದು ದಿನಕ್ಕೆ ಮಾತ್ರ ನಂಗೆ ನಾಳೆಯಿಂದ 20 ರೂಪಾಯಿ ಸಿಗೋದಿಲ್ಲ. ಓಕೆ, ಸೊ ಇದು ರಿಯಾಲಿಟಿ. ಅದಕ್ಕೆ ಮತ್ತು ನಂಗೆ ಇನ್ಸೆಂಟಿವ್ ಅಂತ ಇಲ್ಲ ಇವತ್ತು ಫಸ್ಟ್ ಡೇ ಅಲ್ಲ. ಸೊ ನಾಳಿಂದ ಬರಲಿ ಅಂತ ಒಂದು ಮೋಟಿವೇಶನ್ಗೋಸ್ಕರ ಇಷ್ಟಿಟ್ರೆ. ಮತ್ತು ಮತ್ತೊಂದು ಗೊತ್ತಾ, ನಾಳೆ ಸಹ ಇಷ್ಟೇ ತೋರಿಸ್ತು ನನಗೆ ಮನೆಯಿಂದ ಬಪ್ಪತ್ತಿಗೆ. ಮಣಿಪಾಲ್ ಬಂದು ಫಸ್ಟ್ ಆರ್ಡ್ರ್ ಮಾಡಿದಾಗ ಚೇಂಜ್ ಮಾಡ್ತಾರೆ, 20 ರೂಪಾಯಿ ಮಾಡ್ತಾರೆ. ಅದು ರಿಯಾಲಿಟಿ. ಇದು ನಾವು ಕಂಡದ್ದು ಮೊದಲು. ಸೊ ಹಾಗೆ ವಿಷಯ. ಮತ್ತು ನಾನು ಇವತ್ತು 3-4 ಆರ್ಡ್ರ್ ರಿಜೆಕ್ಟ್ ಮಾಡಿದೆ. 4-5 ಆರ್ಡ್ರ್ ಮೇಲೆ ರಿಜೆಕ್ಟ್ ಮಾಡಿದೆ. ಆ್ಯಕ್ಚುಲಿ ಮಾಡೋಕ್ಕಿಲ್ಲ, ಒಂದೇ ಆರ್ಡ್ರ್ ರಿಜೆಕ್ಟ್ ಮಾಡೋಕ್ಕೆ ಮಾತ್ರ ಆಪ್ಷನ್ ಇತ್ತು. ಇದಾದ್ರೆ ಇನ್ಸೆಂಟಿವ್ ಸಿಗೋಲ್ಲ. ನನಗೆ ಇವತ್ತು ಇನ್ಸೆಂಟಿವ್ ಇಲ್ಲ ಆಯಿತಾ. ಅದಕ್ಕೋಸ್ಕರ ನಾನು ರಿಜೆಕ್ಟ್ ಮಾಡ್ತಾ ಹೋದೆ. ನಾನು ಮತ್ತು ದೂರದ ಆರ್ಡ್ರ್ ಎಕ್ಸೆಪ್ಟ್ ಮಾಡಲ ಅಂದರೆ ನನಗೆ ಹತ್ತಿರ ಮಾಡ್ರು 100 ರೂಪಾಯಿ ಸಿಗ್ತಿತ್ತು, 80ರಿಂದ 100. ದೂರ ಮಾಡ್ರು 80ರಿಂದ 100 ಸಿಗ್ತಿತ್ತು. ಸುಮ್ಮನೆ ದೂರ ಹೋಗಿ ಪೆಟ್ರೋಲ್ ಅಂತ ವೇಸ್ಟ್ ಮಾಡೋದು, ಸುಮ್ಮನೆ ಅಂತ ಟೈಮ್ ವೇಸ್ಟ್ ಮಾಡೋದು ಅಂತ ಎಲ್ಲ ರಿಜೆಕ್ಟ್ ಮಾಡ್ತಿದ್ದೆ, ಅಷ್ಟೇ ವಿಷಯ. ಸೊ ಇದು ರಿಯಾಲಿಟಿ. ಸ್ವಿಗ್ಗಿದಕ್ಕೆ ನಾನು ಹೇಳ್ತೆ ಕಾಣಿ, ಕರೆಕ್ಟ್ ಬಂದು ಕೆಲಸ ಮಾಡ್ರೆ ಇಲ್ಲ ಮಣಿಪಾಲಿಗೆ. ನನಗೆ ಅದು ಒಂದೊಂದು ಲೊಕೇಶನ್ ಮೇಲೆ ಒಂದಿರುತ್ತೆ. ಇವಾಗ ಇಲ್ಲ ಮಣಿಪಾಲಿಗೆ ಬೇಸ್ ಪ್ರೈಸ್ ನಾ ಕೆಲಸ ಮಾಡ್ತೀವಿ 20 ಇತ್ತು. ಈಗ 20-25 ಆಗಿರ್ಬೋದು, ಗೊತ್ತಿಲ್ಲ, ಅಷ್ಟೇ ಆಗಿರುತ್ತೆ ಹೆಚ್ಚು ಕಮ್ಮಿ. ಇರೋದು ಅಷ್ಟೇ ಇರ್ಬೋದು. ಸೊ ನೀವು ಫುಲ್ ಕೆಲಸ ಮಾಡಿರಿ ಕಷ್ಟಪಟ್ಟು. ಇಲ್ಲೇ ಮಣಿಪಾಲಿಗೆ ಹೈಕಂಡು ಮಣಿಪಾಲಿದೆ ಎಲೆಕ್ಟ್ರಿಕ್ ಸ್ಕೂಟಿ ಇದ್ದರೆ ನೀವು ಅಪ್ರಾಕ್ಸ್ ತಿಂಗಳಿಗೆ ಎಷ್ಟೊಂದು 30,000 ದುಡಿಬೋದು. ಆರಾಮ್ಸೆ 30,000 ದುಡಿಬೋದು ತಿಂಗಳಿಗೆ. ಓಕೆನಾ. ಇಲ್ಲ ನಿಮ್ಮದು ಪೆಟ್ರೋಲ್ಗಿಂತ ಖರ್ಚೆಲ್ಲ ಇದ್ದರೆ ಒಂದು ನೆಟ್ ನಿಮ್ಗೊಂದು ಎಲ್ಲ ಖರ್ಚು ಒಂದು 20,000 ಸಿಗುತ್ತೆ. ಮಣಿಪಾಲಿಗೆ ಹೈಕಂಡು ಎಲೆಕ್ಟ್ರಿಕ್ ಸ್ಕೂಟಿ ಇದೆ, 30,000 ಆರಾಮ್ಸೆ ದುಡಿಬೇಕು ನಿಮಗೆ ಒಂದು ತಿಂಗಳಲ್ಲಿ ಸ್ವಿಗ್ಗಿಯಲ್ಲಿ. ಓಕೆ, ಲೈಕ್ ನಾರ್ಮಲ್ ಕೆಲಸ ಮಾಡಿರಿ. ಸೊ ಇದು ರಿಯಾಲಿಟಿ, ಇಷ್ಟು ದುಡಿಬೇಕು. ಸೊ ನಿಮ್ಗೆ ಹೇಳಿದೆ, ಇನ್ನು ಮುಂದೆ ಕಾಂಬ. ಸೊ ಇವತ್ತಿಗೆ ವಿಡಿಯೋ ಎಂಡ್ ಮಾಡ್ತೀವಿ ಇಲ್ಲಿಗೆ. ಸೊ ನಾನು ಹೊರಡ್ತೆ, ಗಂಟೆ 9 ಆಯಿತು, 9-8 ಆಯಿತು. ಸೊ ಮುಂದಿನ ವೀಡಿಯೋ ತನಕ ಸಿಗುವ. ಎವ್ರಿ ಸಂಡೇ ವ್ಲಾಗ್ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಕಾಯ್ತೀರಿ ಎವ್ರಿ ಸಂಡೇ ಮಾರ್ನಿಂಗ್ 11 ಗಂಟೆಗೆ. ಸೊ ಅಲ್ಲಿ ತನಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದೊಂದು ಮರಿಬೇಡಿ. ಓಕೆ, ಮತ್ತೆ ಸಿಗುವ. ಬಾಯ್ ಬಾಯ್.